ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ನಿಮ್ಗೆ ಮುಕ್ತ ಅವಕಾಶ ಕೊಡ್ತಾ ಇದೀವಿ. ನಿಮ್ಗೆ ಆಗ್ತಾ ಇರೋ ಅನ್ಯಾಯ ಏನು? ಭಾರತ್ ಅವ್ರು ಒಪ್ಕೊಳ್ತಾ ಇದೀವಿ, 80% ಒಪ್ಕೊಂಡಿದ್ದಾರೆ ಅಂತ ರೈತರು ಹೇಳ್ತಿದ್ದಾರೆ. ವಾಸ್ತವ ಏನು ಹೇಳಿ ಮೇಡಮ್. ಒಪ್ಕೊಂಡಿದ್ರೆ ಅವ್ರ ಡಾಕ್ಯುಮೆಂಟ್ ನ ರಿಲೀಸ್ ಮಾಡ್ಲಿ. ಅವ್ರು ಒಪ್ಕೊಂಡಿದ್ರೆ ಅವ್ರ ಪರ್ಸನಲ್ ಮೇಡಮ್, ನಮಗ್ ಕೊಡಕ್ ಇಷ್ಟ ಇಲ್ಲ. ನಾವ್ ಇಷ್ಟು ಜನ, ಅವ್ರು ಹೇಳ್ತಾರೆ 600 ಜನ ಇದಾರೆ ಅಂತ. ನಾವು 600ಕ್ಕಿಂತ ಜಾಸ್ತಿ ಜನ ಕುತ್ಕೊಂಡು ಸ್ಟ್ರೈಕ್ ಮಾಡ್ತಿದೀವಿ ಮೇಡಮ್. ನೀವೇ ಲೆಕ್ಕ ಹಾಕಿ, ಒಂದ್ ಹೆಣ್ಣಿಗೆ, ಒಂದ್ ಲೇಡೀಸ್ಗೆ 500 ರೂಪಾಯಿ ಒಂದ್ ದಿನಕ್ಕೆ ಸಂಬಳ, ಒಂದ್ ಗಂಡಸಿಗೆ 1000 ರೂಪಾಯಿ ಸಂಬಳ ಅಂದ್ರೆ 1 ವರ್ಷದಿಂದ ನಾವು ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದೀವಿ. ರೈತರಿಗೆ ಎಷ್ಟು ಲಾಸ್ ಆಗ್ತಿದೆ ಮೇಡಮ್. ಅವ್ರ ಮನೆ ಮಠ ಕೆಲಸ ಎಲ್ಲ ಬಿಟ್ಟು ಬರ್ತಾರೆ, ದನಗಳನ್ನ ಎಲ್ಲೆಲ್ಲೋ ಕಟ್ಟಿ ಪಾಪ ಹುಲ್ಲಿಲ್ದೆ ನೀರಿಲ್ದೆ ಬಿಟ್ಟು ಬರ್ತಾರೆ. ಇದು ನಾವು ಆರ್ಥಿಕವಾಗಿ ಅನುಭವಿಸ್ತಿರೋ ಸಮಸ್ಯೆ. ಎಷ್ಟು ದಿನಗಳಿಂದ ಹೋರಾಟ ನಿಮ್ದು? ಜೆಡಿಎಸ್ ನವರಿಗೆ ಬಂದಿದ್ದಾರೆ, ಪಾದಯಾತ್ರೆ ಮಾಡ್ತಿದ್ದಾರೆ, ನಿಮ್ ಜೊತೆಗೆ ನಿಂತಿದ್ದಾರೆ, ಅದು ಬೇರೆ. ಪಾರ್ಟಿಗಳ ಒಂದು ಇದು ಬೆಂಬಲ ಬೇಕು, ಓಕೆ, ನಿಮ್ಗೊಂದು ಸ್ಟ್ರೆಂತ್ ಅದು. ಬಟ್ ನಿಮ್ಮ ಹೋರಾಟ ಎಷ್ಟು ದಿನಗಳ ಕಾಲ? 1 ವರ್ಷದಿಂದ ಸ್ಟ್ರೈಕ್ ಮಾಡ್ತಾ ಇದ್ದೀನಿ. ನಾನು ಇರ್ತೀನಿ. ಓಕೆ, ಶಾಂಭವಿ ಅವರು ಹೇಳ್ತಾ ಇರೋದು 1.5 ವರ್ಷದಿಂದ ನಾವು ಕೂತ್ಕೊಂಡು ನೆಲದಲ್ಲಿ, ಅಂದ್ರೆ ರೋಡ್ ಅಲ್ಲಿ ಕೂತ್ಕೊಂಡು ಮಾಡಿದೀವಿ. ಹೇಳ್ತಾವ್ರಲ್ಲ, ನೀವು ಹೋರಾಟದಲ್ಲಿ ಕೂತ್ಕೊಂಡ್ರೆ ನೀವು ರೈತರ ಎಲ್ಲ ಅಂತ ಹೇಳ್ತಾರೆ. ಶಾಂಭವಿ ನೋಡು, ಒಂದ್ ಹೇಳ್ತೀನಿ ನಿಮ್ಗೆ, ಪಕ್ಷದ ವಕ್ತಾರನ ಬಿಡಿ, ನೀವು ರೈತರು, ಭರತ್ ಅವರು ರೈತರು ಅಂತ ಕೂತ್ಕೊಂಡಿದ್ದಾರೆ, ಅದೇ ಭಾಗದ ರೈತರು. ನೀವಿಬ್ರು ಮಾತಾಡ್ಕೊಳ್ಳಿ. ಅವ್ರು ಹೇಳ್ತಿದಾರೆ ನೀವು ರೈತರೇ ಅಲ್ಲ ಅಂತ, ಭರತ್ ಹೇಳ್ತಿದ್ದಾರೆ ನಾವಲ್ಲ. ನನ್ನೂರು ಕಂಚಗಾರನಹಳ್ಳಿ ಪಂಚಾಯತಿ ಬಂದು ಜಾಗ ನೋಡಕ್ ಹೇಳಿ. ನನಗೆ ಭೂಮಿ ಇದೆಯಾ ಇಲ್ವಾ ಬಂದು ನೋಡಕ್ ಹೇಳಿ. ಅವ್ರಿಗೆ ನೋಡ್ಬಿಟ್ಟು ಮಾತಾಡಕ್ ಹೇಳಿ ಮೇಡಮ್. ನೋಡಿ ಹೇಳ್ತಿದ್ದೀನಿ, ಅವ್ರು 1 ನಿಮಿಷ ಸುಮ್ಮನಿರಕ್ ಹೇಳಿ. ಶಾಂಭವಿ ಮಾತಾಡೋದನ್ನ ಕೇಳಿಸ್ಕೊಳ್ಳಿ. ನೀವು ವರ್ಷ ನಾನು ಹೇಳ್ತಿರೋದು, ಇವ್ರು ಕಿತ್ತಾಡ್ತಾ ಇದಾರಲ್ವಾ, ಯಥಾ ರಾಜ ತಥಾ ಪ್ರಜಾ ಅಂತ ಆಗ್ತಾ ಇದೆ. ಇವ್ರು ಕಿತ್ತಾಡ್ದಂಗೆ ನಾವು ಕಿತ್ತಾಡ್ತಾ ಇದೀವಿ, ಪರ ಮತ್ತೆ ವಿರೋಧದವರು. ಇಲ್ಲಿ ಎಷ್ಟೋ ಜನ ಪರ ವಿರೋಧದವ್ರು ಕಿತ್ತಾಡಕ್ ಹೋಗಿ ಈಗ ಸ್ಟಾರ್ಟಿಂಗ್, ಇದು ಬಿಗಿನಿಂಗ್ ಆಗ್ತಾ ಇದೆ. ಮುಂದೆ ಯಾರು ತಾಯಿನ ಕಳ್ಕೋಬಹುದು, ತಂದೆ ಕಳ್ಕೋಬಹುದು. ಯಾರು ಜವಾಬ್ದಾರಿ ಇದಕ್ಕೆ? ಸಪೋಸ್ ನಾನೇ ಹೋದೆ, ನನ್ನ ಮಕ್ಳನ್ನ ಯಾರು ನೋಡ್ಕೋತಾರೆ? ಈ ತರ ಕಿತ್ತಾಟ ತಂದಿಡ್ತಾ ಇದಾರೆ. ಇವ್ರಿವ್ರ ಪ್ರತಿಷ್ಠೆಗಳಿಗೆ ನಮ್ಗಳನ್ನ ಹಾಳು ಮಾಡ್ತಾ ಇದಾರೆ. ಕೊಡೋದು ಬಿಡೋದು ನಮ್ಮ ಇಷ್ಟ. ನನ್ ಜಾಗ ನಾನ್ ಡಿಸೈಡ್ ಮಾಡ್ತೀನಿ, ನಾನು ಓನರು, ಅವ್ರು ಬರತ್ತು ಓನರು, ನಮ್ ಇಷ್ಟ. ಇವ್ರುಗಳನ್ನ ಶಾಂಭವಿ, ರೂಲ್ಸ್ ಇರೋದು ಭೂಸ್ವಾಧೀನ ಕಾಯ್ದೆ ಸರ್ ಹೇಳೋದಿಲ್ಲ. 80% ಒಪ್ಪಿಲ್ಲ ಮೇಡಮ್. ಒಪ್ಪಿಲ್ಲ. ಕಾನ್ಫಿಡೆಂಟ್ ಆಗಿದ್ದೀರಾ? 1.5 ವರ್ಷದಿಂದ ಹೋರಾಟ ಮಾಡ್ತಿದೀವಿ, ರಸ್ತೆಯಲ್ಲಿ ಕೂತ್ಕೊಂಡು ಊಟ ಮಾಡಿದೀವಿ, ನಾವು ಮನೆ ಮಠ ಮರೆತುಬಿಟ್ಟಿದೀವಿ, ನಾವು ಬೀದಿನೇ ನಮ್ಮ ಮನೆ ಆಗಿದೆ ಅಂತ. ಕಾರಣ ನ್ಯಾಯಕ್ಕಾಗಿ ಅಂಗಲ ಹಚ್ಕೊಳ್ತಿದ್ದಾರೆ. 80% ಒಪ್ಕೊಂಡಿರುವಂತ ದಾಖಲೆ ಸರ್ಕಾರದ ಬಳಿ ಇದ್ರೆ ಇಷ್ಟು ದಿನಗಳು ಯಾಕೆ ಬೇಕು ಬಿಡುಗಡೆ ಮಾಡೋದಕ್ಕೆ ಅನ್ನೋದು ಪ್ರಶ್ನೆ. ಈಗ ದಾಖಲೆ ಬಿಡುಗಡೆ ಮಾಡುವಂತ ಪ್ರಮೇಯನೇ ಬಂದಿರಲಿಲ್ಲ. JDS ಎಂಟ್ರಿ ಆಗಿರೋದ್ರಿಂದ ರೈತರಿಗೆ ಬಹಳ ಜನಕ್ಕೆ ಗೊತ್ತಿದೆ. ಈಗ ಭರತ್ ರೈತ, ಅವ್ರಿಗೂ ಗೊತ್ತಿದೆ. JDS ಮತ್ತೆ BJP ಪೊಲಿಟಿಸೈಸ್ ಮಾಡಿರೋದ್ರಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದು, ಬನ್ನಿ ಎಲ್ಲಾ ದಾಖಲಾತಿಗಳನ್ನು ಚರ್ಚೆ ಮಾಡೋಣ, ಕೊಡೋಣ ಅಂತ ತಮಗೆ ಏನು ಮಾಹಿತಿ ಕೊಟ್ಟು ಮನವರಿಕೆ ಮಾಡೋಣ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಬಂದು ವಿಧಾನಸೌಧಕ್ಕೆ ಬಂದು ರೈತ ಸಮೇತ, ಅವರನ್ನು ಒಟ್ಟಿಯಾಗಿ ಬರೋದು ಬೇಡ, ಎಲ್ಲ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಮುಖ ರೈತರುಗಳು ತೆಗೆದುಕೊಂಡು ಕರ್ಕೊಂಡು ಬಂದು ಒಂದು 20 ಜನ ಡೆಲಿಗೇಷನ್ ತೆಗೆದುಕೊಂಡು ಬಂದು ಫುಲ್ ಡೇ ಕುಳಿತು ಚರ್ಚೆ ಮಾಡಿ ಯಾವ್ಯಾವ ಭಾಗದ ರೈತರು, ಯಾವ ಹಳ್ಳಿಯ ರೈತರು ಕೊಟ್ಟಿದ್ದಾರೆ, ಯಾರು ಒಪ್ಪಿಗೆ ಕೊಟ್ಟಿಲ್ಲ ಅನ್ನೋ ಮಾಹಿತಿಯನ್ನು ತಗೊಂಡು ಆಮೇಲೆ ತೀರ್ಮಾನ ಮಾಡ್ಲಿ. ಅದ್ರೊಳಗೆ ಏನು ಈಗ ಯಾರ್ಯಾರು ರೈತರು ಕೊಡ್ತೀವಿ, ಈಗ ಫಸ್ಟ್ ನೋಟಿಫಿಕೇಶನ್ ಆಗಿದೆಯಲ್ಲ 518 ಎಕರೆಗೆ, ಅಲ್ಲಿ ರೈತರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿಂದಾನೇ ಶಂಕುಸ್ಥಾಪನೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಅದನ್ನ ಮುಂದುವರಿಸ್ತೀವಿ. ಇದು ದೊಡ್ಡ ಗಾತ್ರ ಆಗುತ್ತೋ ಚಿಕ್ಕ ಗಾತ್ರ ಆಗುತ್ತೋ, ಯೋಜನೆ ಅಂತೂ ಒಳ್ಳೆ ಯೋಜನೆ ಬರುತ್ತೆ. ಸರ್ಕಾರ ರೆಡಿ ಆಗಿದೆಯಾ? ರೈತರ ಬಳಿ ಹೋಗಿ ಬಿಡದಿಯಲ್ಲಿ ಒಂದ್ ಸ್ವಲ್ಪ ದಿನ ಕೂತ್ಕೊಂಡು ವಾಸ್ತವ ಪರಿಸ್ಥಿತಿ ಅವಲೋಕನ ಮಾಡಿ ಪ್ರತಿಯೊಬ್ಬರ ರೈತರ ಅಹವಾಲನ್ನ ಸ್ವೀಕಾರ ಮಾಡೋದಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ? ಆಲ್ರೆಡಿ ಇದೆಲ್ಲ ಚರ್ಚೆ ಆಗಿ ಎಲ್ಲಾ ರೈತರ ಮನವಿ ಇಟ್ಕೊಂಡು ಎಲ್ಲರ ಅರ್ಜಿಗಳು ತೆಗೆದುಕೊಂಡು ಚರ್ಚೆ ಆಗಿರ್ತಕ್ಕಂಥದ್ದು. ಯಾರು ಕೊಡಲ್ಲ ಅಂತ ಹೇಳ್ತಾರೆ, ಈಗ ಕೊಡಲ್ಲ ಅಂತ ಈಗ ಕೊಡಲ್ಲ ಅಂತ ಹೇಳಿದ್ರೆ ರೈತರಿದ್ದಾರೆ. ಈಗ ನಾನು ಒಪ್ಕೊಂತೀನಿ, ಈಗ ಕೊಡಲ್ಲ ಅಂತ ಹೇಳಿದ್ರೆ ರೈತರಿದ್ದಾರೆ. ಕೊಡಲ್ಲ ಅಂತ ಹೇಳಿದ್ರೆ ರೈತರು ಕೂಡ ಲಿಖಿತವಾಗಿ ಕೊಟ್ಟಿದ್ದಾರೆ, ನಾವು ಕೊಡೋದೇ ಇಲ್ಲ ಅಂತ. ನಿಮ್ಗೆ ಕೇಳಿದಾರ ವೈಯಕ್ತಿಕ ಅಭಿಪ್ರಾಯಗಳ ಸಂಗ್ರಹ ಆಗಿದೆ? ಮೇಡಮ್ ಕೊಟ್ಟಿದೀವಿ, ಅದಕ್ಕೆ ಯಾವುದೇ ತರದ್ದು ನಮಗೆ ದಾಖಲೆನೇ ಕೊಟ್ಟಿಲ್ಲ, ಅವರು ಅಕ್ನಾಲೆಜ್ಮೆಂಟ್ ಕೊಟ್ಟಿಲ್ಲ ನಮ್ಗೆ. ನಾವು ಕೊಡಲ್ಲ ಅಂತ ಏನ್ ಲೆಟರ್ ಕೊಟ್ಟಿದ್ರು ಮೇಡಮ್? DC ಕನ್ಸೈನ್ಮೆಂಟ್ ಲೆಟರ್ ಕೊಟ್ಟಿದ್ರು ಮೇಡಮ್. DC ಆಫೀಸಿಗೆ ತಗೊಂಡೋಗಿ ಕೊಟ್ವಿ ಕನ್ಸೆಂಟ್ ಲೆಟರ್ನ. ಕನ್ಸಿಡರೇ ಮಾಡಿಲ್ಲ. 3 ಸಲ ಹೋಗಿದೀವಿ ಮೇಡಮ್ DC ಹತ್ರ. ಹೋದ್ರೂ ಅಲ್ಲಿ ನಮ್ಮನ್ನ ಒಳಗಡೆ ಅಲೋನೆ ಮಾಡಲ್ಲ. 5 ಜನ ಬನ್ನಿ ಅಂತಾರೆ. ನಾವೇನ್ ಗೆಸ್ಟಾ? ನಾವು ರೈತರು ಮೇಡಮ್, ನಾವು ಜನಸಾಗರ ಇರೋರು. 5 ಜನ ಬನ್ನಿ ಅಂತಾರೆ. ಅವ್ರನ್ನ 10 ಜನ ಬಿಡ್ತಾರೆ, ನಮ್ಮನ್ನ 5 ಜನ ಬಿಡ್ತಾರೆ. ಒಳಗಡೆ ಹೋಗಿ ಸೇರಿಸ್ಕೊಂಡು ಅವರೇ ಮಾತಾಡ್ತಾರೆ. ಈಗ ಮಾತಾಡ್ತಿದಾರಲ್ಲ ಇವ್ರ ತರಾನೇ ಮಾತಾಡ್ತಾರೆ. ನಮಗೆ ಆಪ್ಷನ್ ಇರಲ್ಲ, ಆಪರ್ಚುನಿಟಿನೂ ಇರಲ್ಲ. ಮತ್ತೆ ಕಳಿಸ್ತಾರೆ. ಎಲ್ಲ ಕಡೆ ಪೊಲೀಸ್ ಮೇಡಮ್. ಯಾರು ಮುಟ್ಟಕ್ಕೂ ಬಿಡಲ್ಲ. ಎಲ್ಲ ಕಡೆ ಲಾಠಿ ಇಟ್ಕೊಂಡಿರ್ತಾರೆ. ವ್ಯಾನ್ ರಿಸರ್ವ್ ರೆಡಿ ಇರುತ್ತೆ.
ಒಂದು ಮಾತಾಡಿದ್ರು ಹತ್ತಿಸ್ತಾ ಇರ್ತಾರೆ, ಹೊಡಿತಾ ಇರ್ತಾರೆ. ಓ ಒತ್ತಾಯಪೂರ್ವಕವಾಗಿ ಹೊಡೆಯೋದು ಬಡಿಯೋದು ಮಾಡಿ ನಿಮ್ಮ ಹತ್ರ ಒಪ್ಪಿಗೆ ತಗೊಳ್ತಾ ಇದ್ದಾರೆ ಅಂತ. ಎಂತದ ಆರೋಪ ನಟರಾಜ್ ಗೌಡ ಸರ್ ಇದು? DC ಆಫೀಸಿಗೆ ಕರೆಸ್ತಾರೆ. ಶ್ರುತಿ, ಈಗ ನಾನೊಂದು ಮಾತು ಹೇಳಿದೆ, ಒಟ್ಟಿಗೆ ಆನ್ಸರ್ ಮಾಡೋರಂತೆ ರಿಷಿ ಗೌಡ ಸರ್. 663 ಜನ ರೈತರು ಕೊಡೋದೇ ಇಲ್ಲ ಅಂತ ಪತ್ರ ಬರೆದು ಕೊಟ್ಟಿದ್ದಾರೆ ಅಂತ ನಾನು ಹೇಳ್ದಲ್ಲ ನಿಮ್ಗೆ. ಅದೇ ಮಾಹಿತಿ ಅದೇ ರೈತರು ಯಾರು ಕೊಡಲ್ಲ ಅಂತ ಹೇಳ್ತಾರೆ, ಅದು ಕೂಡ ಮಾಹಿತಿ ನಿಮ್ಗೆ ಹೇಳ್ತಾ ಇದೆ. ಕೊಡ್ತೀವಿ ಅಂತ ಹೇಳಿದ್ರೆ ರೈತರು ಕೂಡ ಮಾಹಿತಿ ಇದೆ. ಅದು ಯಾವುದೇ ಮಾಹಿತಿ ಆಗಿ DC ಕಚೇರಿಗೆ ಹೋಗಿ ಸಿಗುತ್ತೆ, DC ಕಚೇರಿಗೆ ಹೋಗಿ ಸಿಗುತ್ತೆ. ಓಕೆ ಓಕೆ ಬರ್ತೀನಿ. ಭರತ್ ಒಂದ್ ಸೆಕೆಂಡ್ ಟೈಮ್ ಕೊಡಿ. ರಿಷಿ ಗೌಡ ಸರ್ ಬೇಗ ಕ್ವಿಕ್ ಆಗಿ ಮಾತಾಡಿ. ಮೇಡಮ್ ನೋಡಿ, ಮೊದಲನೇದಾಗಿ ಅಲ್ಲಿರುವಂತಹ DC ಖುದ್ದಾಗಿ ಪತ್ರ ಬರೆದಿದ್ದಾರೆ, ಇಲ್ಲಿರುವಂತಹ ರೈತರು ಯಾರು ಒಪ್ಕೊಳ್ತಾ ಇಲ್ಲ, ಕನ್ಸೆಂಟ್ ಕೊಟ್ಟಿಲ್ಲ ಅಂತ ಅಫಿಷಿಯಲ್ ಲೆಟರ್ ಇದೆ. ಇಂಪಾರ್ಟೆಂಟ್ ಪಾಯಿಂಟ್. ಎರಡನೇದು, ನಮ್ಮ ಸ್ನೇಹಿತರು ಕನ್ಸೆಂಟ್ ತಗೊಂಡಿದೀವಿ ನಾವು ಮೋರ್ ದನ್ 80% ಅಂತ ಏನು ಸುಳ್ಳು ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಇವರು ಕೂಡ ಅಂಡರ್ ಅಲ್ಲಿ, ಇದು ಕೂಡ ಆಕ್ಟ್ ಅಂತ ಹೇಳ್ತಾ ಇದೀವಲ್ವಾ, ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ಅಲ್ಲಿ, ಅದರಲ್ಲಿ ತಗೊಂಡೇ ಇಲ್ಲ. ಇವರು ಬರೀ ಸುಳ್ಳು ಹೇಳ್ಕೊಂಡ್ ಬರ್ತಾ ಇದ್ದಾರೆ ಜನಕ್ಕೆ. 80% ಕನ್ಸೆಂಟ್ ತಗೋಬೇಕು ಅನ್ನೋಂಥದ್ದು ಆಕ್ಟ್ ಅಲ್ಲೇ ಇಲ್ವಾ ಅಲ್ಲಿ, ಇದನ್ನ ಸುಳ್ಳು ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಎರಡನೇದು, ರೈತರ ವಿರೋಧವಾಗಿ ರೈತರು ಎಲ್ಲೂ ನಾವು ಕೊಡ್ತೀವಿ ಅಂತ ಒಪ್ಕೊಂಡಿಲ್ಲ, ಆದ್ರೂ ಇವ್ರು ಒಪ್ಕೊಂಡಿದ್ದಾರೆ ಅಂತ ಸುಳ್ಳು ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಆ ಸರ್ವೆ ನಂಬರ್ಸ್ಗಳು ಲಿಸ್ಟ್ ಕೊಡಿ ಅಂತ ಹೇಳಿದ್ರೆ ಇವ್ರು ಕೊಡಕ್ ಆಗೋದಿಲ್ಲ, ಕೊಡೋದು ಇಲ್ಲ. ಇನ್ನ ಮೂರನೇ ವಿಚಾರ, ಈಗ ತಾನೇ ಹೊಸದಾಗಿ CM ಆಗಿರುವಂತವ್ರು ಕೊಟ್ಟಿರುವಂತಹ ಪತ್ರ ಯಾವ ತರ ಇದೆ, ಕೇಂದ್ರ ಸರ್ಕಾರದಲ್ಲಿ ಕುಮಾರಣ್ಣನವ್ರು ಕೊಟ್ಟಿರುವಂತಹ ಪತ್ರ ಯಾವ ತರ ಇದೆ, ನಾವು ಕೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ವಿಧಾನಸೌಧದಲ್ಲಿ ಕುತ್ಕೊಂಡು ಮಾತಾಡೋದು ಬೇಡ, ಬನ್ನಿ ನೀವು ಬಿಡದಿಗೆ ಬನ್ನಿ, ಯಾವ ಸರ್ವೆ ನಂಬರ್ ಯಾವ ಹಳ್ಳಿಲಿ ತಾವು ನೋಟಿಫಿಕೇಶನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀರೋ ಅಲ್ಲೇ ಚರ್ಚೆ ಮಾಡೋಣ, ಅಲ್ಲಿನ ರೈತರನ್ನೇ ಕರ್ಕೊಂಡು ಚರ್ಚೆ ಮಾಡೋಣ ಅಂತ ನಾವು ಕರಿತಾ ಇದೀವಿ. ಇದನ್ನ ನಾವು ಸ್ವೀಕರಿಸ್ಬಿಟ್ಟು ಬರ್ಲಿ, ಫಸ್ಟ್ ಅವ್ರು ಬಂದ್ಬಿಟ್ಟು ಅವ್ರು ರೈತರೋ ಇಲ್ವೋ ಅನ್ನೋಂತ ಕನ್ಫರ್ಮ್ ಮಾಡ್ಕೊಳ್ಳಿ CM ಅವರು, ಆಮೇಲೆ ಅಕ್ವಿಸಿಷನ್ ಮಾಡ್ಕೊಳ್ಳೋ ಅಂತ ಆಮೇಲೆ ಮಾತಾಡೋಣ ನಾವು. ಇನ್ನ ಸರ್ ಪ್ಲೀಸ್ ಡಿಸ್ಟರ್ಬ್ ಮಾಡಿಲ್ಲ. ಇದ್ರ ಜೊತೆಗೆ ಇವರು 18,000 ಕೋಟಿ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಇದಕ್ಕೆ ಕ್ಯಾಲ್ಕುಲೇಷನ್ಸ್ಗೆ ಸರ್ಕಾರದ ದುಡ್ಡಿಲ್ಲ. ಹುಡ್ಕೋಗೆ ತಗೊಂಡೋಗಿ ಅಡಮಾನ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. 9,000 ಕೋಟಿ ಸಾಲ ತಗೊಳಕ್ಕೆ ಇವ್ರ ಹತ್ರ ಒಂದೇ ₹1 ಭಿಕ್ಷೆ ಕೊಡೋಕ್ಕೂ ದುಡ್ಡಿಲ್ಲ. ಇವ್ರ ಹತ್ರ ತಟ್ಟೆಗೆ ಹಾಕಕ್ಕೆ ಎಲ್ಲಿಂದ ದುಡ್ಡು ಕೊಡ್ತಾರೆ? ಎರಡೇ ವಿಚಾರ. ಇದ್ರ ಎಲ್ಲಾದ್ರ ಜೊತೆಗೆ ಇದು ಪ್ರತಿಷ್ಠೆಯಾಗಿ ತಗೊಂಡು ಇವ್ರೇನು ಮಾಡ್ತಾ ಇದಾರೆ, ನಾವು ಮಾಡೇ ಮಾಡ್ತೀವಿ ಅಂತ ಅಂದ್ಬಿಟ್ಟು ಯಾರ ಲಾಭಕ್ಕೋಸ್ಕರ 33,000 ಕೋಟಿ ಪ್ರಾಫಿಟ್ ಬರುತ್ತೆ ಅಂತ ಮಾಡ್ತಾ ಇದಾರಲ್ಲ, ಯಾರಿಗೆ? ರೈತರು ಭೂಮಿ ಕಿತ್ಕೊಂಡು ರಿಯಲ್ ಎಸ್ಟೇಟ್ ಮಾಡಕ್ಕೆ ಇರೋದು ಇವರು.